ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾವು KRSಗೆ ಹೋಗ್ತಾ ಇದ್ದೀವಿ. ಹಾಗೆ ಆ ವಿಡಿಯೋನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರು ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸೊ ಬೇಗ ಬೇಗ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ. ಸೊ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ನಾನು ವಿಡಿಯೋದಲ್ಲಿ ಇನ್ನು ಮುಂದೆ ಜಾಸ್ತಿ ವಾಯ್ಸ್ ಓವರ್ನ ಕೊಡಬಾರ್ದು, ರಾ ವೀಡಿಯೋಸ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಫಸ್ಟ್ ಟೈಮ್ ಪಬ್ಲಿಕಲ್ಲಿ ವೀಡಿಯೋಸ್ನ ಮಾಡಿದ್ರಿಂದ ಸ್ವಲ್ಪ ಶೈ ಆಗ್ತಾಯಿತ್ತು ನನಗೆ ಅಲ್ಲೆಲ್ಲ ಮಾತಾಡೋದಕ್ಕೆ. ಆದರೆ ಯಾರೂ ಇರಲಿಲ್ಲ. ಆದ್ರೂ ನಾನು ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇರೋದಲ್ವ, ನನ್ನ ಹಸ್ಬೆಂಡ್ ಮುಂದೆನೇ ಆಗಲಿ ಅಥವಾ ಯಾರಾದರೂ ಇದ್ದರೆ ಅವ್ರ ಮುಂದೆ ವೀಡಿಯೋ ಮಾಡ್ಕೊಳ್ಳೋದಾಗಲಿ, ಅದೆಲ್ಲ ತುಂಬ ಒಂಥರ ಮುಜುಗರ ಒಂಥರ ಅನ್ನಿಸ್ತಾಯಿತ್ತು. ಸೊ ಹೋಗ್ತಾ ಹೋಗ್ತಾ ನಾನು ಇದನ್ನೆಲ್ಲ ಅವಾಯ್ಡ್ ಮಾಡ್ತೀನಿ. ಅದಕ್ಕೋಸ್ಕರ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಸೊ ಯಾರಿಗಾದ್ರೂ ನನ್ನ ವಾಯ್ಸ್ ಇರಿಟೇಟ್ ಅನಿಸಿದ್ರೆ ಸೊ ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ. ನಾನು ಏನೇನು ತಪ್ಪು ಮಾಡ್ತೀನಿ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಮುಂದಿನ ವೀಡಿಯೋದಿಂದ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನು KRSಗೆ ತುಂಬ ಸಲ ಹೋಗಿದ್ದೀನಿ. ಆದರೆ ಫಾರ್ ದ ಫಸ್ಟ್ ಟೈಮ್ ನಾನು ಈ ವ್ಯೂನ ನೋಡೋಕ್ಕೆ ಸಿಕ್ಕಿದ್ದು ನನಗೆ ಇದೇ ಮೊದಲು. ತುಂಬ ಸಲ ಇಲ್ಲೇ ಓಡಾಡಿದ್ದೀವಿ ನಾನು ನನ್ನ ಹಸ್ಬೆಂಡು. ಆದರೆ ಅವ್ರು ಹೋಗಿದ್ರಂತೆ, ನಾನು ಹೋಗಿರಲಿಲ್ಲ. ಅದಕ್ಕೆ ನಿನ್ನ ಬಾ, ತುಂಬ ಹತ್ರದಿಂದ ಡ್ಯಾಮ್ ವ್ಯೂನ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಇದು ಯಾವ್ಯಾವುದೋ ರೋಡಲ್ಲೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಪೊಲೀಸವರೆಲ್ಲ ಹೋಗಬೇಡಿ ಅಂತ ಬ್ಯಾರಿಕೇಡ್ ಎಲ್ಲ ಹಾಕಿದ್ರು. ಆದರೂ ನಮ್ಮ ಜನಗಳು ಬಿಡ್ತಾರ, ಹೆಂಗೆ ಆದರೂ ಹೋಗ್ತಾರಲ್ವ, ಹಂಗೆ ನಾವು ಹೋಗ್ತಾಯಿದ್ದೀವಿ. ನನಗಂತೂ ತುಂಬ ಖುಷಿ ಆಗ್ತಿತ್ತು. ಯಾಕಂದರೆ ನಾನು ಈ ಥರ ಫಸ್ಟ್ ಟೈಮ್ ನೋಡಿದ್ದು. ಆ ಕಡೆ ಎಲ್ಲ ಪಕ್ಕದಲ್ಲೆಲ್ಲ ನಿಂತ್ಕೊಂಡು ಆ ಸೇತುವೆ ಬ್ರಿಡ್ಜ್ ಮೇಲೆಲ್ಲ ನಿಂತ್ಕೊಂಡು ನೋಡಿದ್ದೀನಿ. ಆದರೆ ಫಾರ್ ದ ಫಸ್ಟ್ ಟೈಮ್ ಈ ಥರ ಡ್ಯಾಮ್ ವ್ಯೂನ ಹತ್ತಿರದಿಂದ ನೋಡಿದ್ದು ಅಂತಂದರೆ ತುಂಬ ಖುಷಿ ಆಯಿತು. ಇಲ್ಲೇ ಎಷ್ಟೊಂದು ಸಲ ಓಡಾಡಿದ್ರೂ ಈ ಥರ ವ್ಯೂನ ನಾನು ಇದುವರೆಗೂ ನೋಡೇ ಇಲ್ವಲ್ಲ ಅಂತ ಅನ್ನಿಸ್ತಿತ್ತು. ಇವತ್ತು ಫೈನಲಿ ನೋಡಿದ್ನಲ್ವ, ಖುಷಿ ಆಯಿತು ನನಗೆ. ಇನ್ನೇನು ನಾವು ಡ್ಯಾಮ್ಗೆ ಒಂದು 100-200 ಮೀಟರ್ಸ್ ದೂರದಲ್ಲಿದ್ದೀವಿ ಅಂತ ಅನಿಸುತ್ತೆ. ಅಷ್ಟರಲ್ಲಿ ಯಾರೋ ನಮಗೆ ಸಿಕ್ಬಿಟ್ಟು ಅಲ್ಲಿ ಬಿಡ್ತಾಯಿಲ್ಲ ಪೊಲೀಸವರು ಹತ್ರಕ್ಕೆ ಅಂತ ಹೇಳಿದ್ರು. ನಾನು ಇಷ್ಟು ದೂರ ಬಂದ್ಬಿಟ್ಟು ಬಿಡ್ತಾ ಇಲ್ವಲ್ಲ ಅಂತ ಬೇಜಾರಾಗಿತ್ತು. ಆದರೂ ಪರವಾಗಿಲ್ಲ ಬಾ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಿರ್ಬೋದು ನೀವಿಲ್ಲಿ, ನಾನು ನನ್ನ ಹಸ್ಬೆಂಡ್ನ ಬಿಟ್ಟರೆ ಯಾರೂ ಇಲ್ಲ. ಅಷ್ಟು ಪೀಸಾಗಿದೆ ಇಲ್ಲಿ. ಆ ನೀರು ಮತ್ತು ಆ ಡ್ಯಾಮ್ ವ್ಯೂನ ನಾನು ಇದೇ ಫಸ್ಟ್ ಟೈಮ್ ಈ ಥರ ಇಷ್ಟು ಹತ್ತಿರದಿಂದ ನೋಡಿರೋದು. ತುಂಬ ಒಂಥರ ಏನೋ ಒಂಥರ ಖುಷಿ ಆಗ್ತಿತ್ತು. ಯಾರೂ ಇರಲಿಲ್ಲ ಅಲ್ಲಿ. ಒಂಥರ ನನಗೂ ವೀಡಿಯೋಸ್ ಮಾಡೋದಕ್ಕೆ ಒಂಥರ ಮೋಟಿವೇಟ್ ಆಗ್ತಾಯಿತ್ತು. ಮಾತಾಡಬೇಕು ಅಂತ ಅನಿಸ್ತಿತ್ತು. ಆದರೆ ನನ್ನ ಹಸ್ಬೆಂಡ್ ಮುಂದೆ ನನ್ನ ಹಸ್ಬೆಂಡ್ ರೇಗಿಸ್ತಾ ಇದ್ದಾಗಲಿ ನಗಾಡೋದಾಗಲಿ ಆ ಥರ ಮಾಡ್ತಾಯಿದ್ರು. ಅದಕ್ಕೋಸ್ಕರ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲಿಲ್ಲ. ಹಾಗೆ ವೀಡಿಯೋಸ್ನ ತಗೊತಾ ಇದ್ದೀನಿ ಅಷ್ಟೇ. ಇಲ್ಲಿ ಡ್ಯಾಮ್ ವ್ಯೂಯಿಂದ ಒಂದಷ್ಟು ಫೋಟೋಸ್ ಮತ್ತು ವೀಡಿಯೋಸ್ಗಳನ್ನ ತಗೊಂಡಾದ್ಮೇಲೆ ಅಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋಗಿ ಅಲ್ಲೂ ಕೂಡ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ. ಸೊ ಮುಂದೆ ವೀಡಿಯೋಸ್ನ ನೀವೇ ನೋಡಿ. ವಿಡಿಯೋ ಮಾಡ್ತಾ ಇದ್ದೀವಿ. ಹೋಗ್ತಾ ಇದ್ದೀವಿ ಇವಾಗ ಮನೆಗೆ. ಬಾಯ್ ಫ್ರೆಂಡ್ಸ್, ಬಾಯ್ ಮಾಡಿ. ಎಲ್ಲಿ ಬರ್ತಾಯಿದೆ, ಎಲ್ಲ ಅಡಿ ಬರ್ತಾಯಿದೆ. ಒಂದು ಮೀನ ಕಾಣಿಸ್ತಾ ಇಲ್ಲ ಇಲ್ಲಿ. ಸಾಹಸ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಕಿರಣ. ನೀವು ನಡೀರಿ. ಏನು ನಡಿ, ಬರ್ತೀನಿ. ಎಲ್ಲಂದ್ರೆ ಅಲ್ಲಿ ಉಗುಳಬಾರ್ದು ಕೊಂದ, ಸ್ವಚ್ಛ ಭಾರತ್ ಮಾಡಬೇಕು. KRS ನೋಡಾಯ್ತು, ಹೋಗ್ತಾ ಇದ್ದೀನಿ.
ಗುಳ್ಳ ನೋಡಿ ಸರ್. ಹಿಂಗೆ ಮೇಲೆಲ್ಲ ನಡ್ಕೊ ಬನ್ನಿ. ಗದ್ದೆ ಬಯಲು ಪ್ರಶಾಂತವಾಗಿದೆ. ಈ ರೋಡಲ್ಲೆಲ್ಲ ಬಂದು ಸಾಹಸ ಮಾಡಿ ನಾವು ಡ್ಯಾಮ್ನ ಹತ್ರದಿಂದ ಕಣ್ತುಂಬ್ಕೊಂಡು ನೋಡ್ಕೊಂಡು ಇವಾಗ ಬೈತಾ ಇದ್ದೀವಿ ಅಲ್ವಾ? ಜೋರಾಗಿ ಮಾತಾಡೋದು. ನಾವಿವಾಗ ಡ್ಯಾಮ್ನ ನೋಡಿಕೊಂಡು KRS ಬ್ಯಾಕ್ ವಾಟರ್ ಅಂದರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ಹೋಗ್ತಾ ಬ್ರಿಡ್ಜ್ ಮೇಲೆ ಈ ಕಡೆ ಯಾವುದೋ ಗೇಟ್ ಓಪನ್ ಮಾಡಿದ್ರು ಅನಿಸುತ್ತೆ KRSಲ್ಲಿ. ನೋಡ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಒಂದಷ್ಟು ವಿಡಿಯೋಸ್ ಕ್ಲಿಪ್ ತಗೊಂಡು ಮತ್ತು ಫೋಟೋಸ್ನ ತಗೊಳ್ಳೋಣ ಅಂತ ಹಾಗೆ ನಿಲ್ಲಿಸಿ ವಿಡಿಯೋಸ್ ಫೋಟೋಸ್ ಎಲ್ಲ ತಗೊಂಡು ಮತ್ತು ನಾವು ಬ್ಯಾಕ್ ವಾಟರ್ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆಯಲ್ಲ, ಅಲ್ಲಿಗೆ ಹೊರಡ್ತಾ ಇದ್ದೀವಿ. ರೋಡ್ ಚೆನ್ನಾಗಿ ಮಾಡ್ಬಿಟ್ಟವ್ರೆ ಇವಾಗ. ಹಾಂ, ನಡಿ ಮುಂದಕ್ಕೆ. ಎಷ್ಟು ಕ್ಲಿಯರ್ ಆಗೈತೆ ನೋಡು. ಅಲ್ಲಿ ಡ್ಯಾಮ್ ಗೇಟ್. ಆಮೇಲೆ ಹೇಳು ಇನ್ನೇನು. ಇನ್ನೊಂದ್ಸಲ ಹೇಳು. ಹ್ಞೂ, ಏನಕ್ಕೆ ಬರ್ತಿದ್ರಿ ಇಲ್ಲಿಗೆ? ನೀವೇನು ನೋಡ್ತಿದ್ದೆ? ಅದನ್ನೇ ನೋಡಕ್ಕೆ ಸುಳ್ಳು ಹೇಳ್ಬೇಡ. ನಡಿ ಹೋಗೋದು. ನಾವು ಎಲ್ಲ ಇಲ್ಲೆಲ್ಲ ಇದ್ದು ಇವಾಗ ಹೊಸಿ ಅವರು ದೂರ ಆದರೂ ನಾವು ದೂರ ಆದ್ವಿ.
ನಿನ್ನ ಹತ್ರಕ್ಕೆ ಹಿಡ್ಕೋಬೇಕು ಅನ್ನೋ ಕ್ಯಾಮ್ರಾನ ಅದು ಏರಿ ಮುಳುಗೆ ಹೋಗೋದಕ್ಕಂತ ಎಲ್ಲಿ ಏರಿ ಎತ್ಬಿಟ್ಟವ್ರೆ ಬಟ್ಲೆಲ್ಲನೂ ಮತ್ತೆ ಇದು ಮಳೆ ಬಿದ್ದರೆ 2 ಗೇಟ್ ಓಪನ್ ಮಾಡಿ ಮರ ಬಗುತ್ತ ಟೀ ಬಜ್ಜಿ ಚರ್ಮರಿ ಸಿಗರೇಟ್ ಗೋಲಿ ಸೋಡಾ ಚಟ್ನಿ ಬೇಕಾ? ಸ್ವಲ್ಪ ಚುರುಮುರಿ ತಗೊಳ್ಳೋದಾ? ತಿನ್ನು ನಂಗೆ ಬೇಡ ಜೋಳ ತಗೊಳ್ಳೋದು ಚುರುಮುರಿ ತಗೊಳ್ಳೋದು? ಏನೋ ತಗೋ ಬೇಡ. ಹಾಂ ತಿನ್ನು. ತಿನ್ನು ಈ ಕಡೆ ನೋಡು ನಾನು ಬೆಳಲ್ಲ ಬಾ ಸಾಕು ಕಾಲ ಗೊತ್ತಿಲ್ಲ ತಲೆ ಬೇಕು ತಲೆ ಅಂತಾರಲ್ಲ ಅದಕ್ಕೆ
ನಾವಿವಾಗ ಮನೆಗೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಹಾಗೆ ಹೋಗ್ತಾ ದಾರಿಲಿ ಇಲ್ಲಿ ಎಷ್ಟೊಂದು ಫಿಶ್ ಸ್ಟಾಲ್ಗಳನ್ನ ಮಡಗಿರ್ತಾರೆ. ನಾವು ಒಂದು ಕಡೆ ರೆಗ್ಯುಲರಾಗಿ ತಿಂತಾಯಿದ್ವಿ. ಅಲ್ಲಿ ತುಂಬ ರಶ್ ಇತ್ತು ಅಂತ ಅಂದ್ಬಿಟ್ಟು ಬೇರೆ ಕಡೆ ಟ್ರೈ ಮಾಡೋಣ ಒಂದ್ಸಲಿ ಅಂತ ಅಂದ್ಬಿಟ್ಟು ಈ ಶಾಪಿಗೆ ಬಂದ್ವಿ. ತಿಂದ್ವಿ, ಚೆನ್ನಾಗಿತ್ತು. ಬಟ್ ನಾವು ರೆಗ್ಯುಲರಾಗಿ ತಿಂತಿದ್ವಲ್ಲ, ಅಲ್ಲಿ ಇರೋಷ್ಟು ಟೇಸ್ಟ್ ಇರಲಿಲ್ಲ. ಆದರೂ ಚೆನ್ನಾಗಿತ್ತು. ಇಲ್ಲಿ ಫಿಶ್ನ ತಿಂದ್ಕೊಂಡು ಸ್ವಲ್ಪ ಹಾಗೆ ಮಾತಾಡಿಕೊಂಡು ಕೂತಿದ್ದೀವಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಯಾರೆಲ್ಲ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ಹೆಚ್ಚು ಸಪೋರ್ಟ್ ಮಾಡಿದಷ್ಟು ನಾನು ಒಳ್ಳೊಳ್ಳೆ ವೀಡಿಯೋಸ್ನ ನಿಮ್ಮ ಮುಂದೆ ತರೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.